ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೇಳೆ ನೆಲ್ಲವರಕಾಯಿ ಬಸ್ಸಾರು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಬಸ್ಸಾರಿಗೆ ಬೇಕಾಗಿರೋ ಪದಾರ್ಥಗಳು: ಬೇಳೆ 1.5 ಕಪ್ ತಗೊಂಡಿದ್ದೀನಿ, ಒಂದು ದೊಡ್ಡ ಕಪ್ಪಲ್ಲಿ ನೆಲ್ಲವರಕಾಯಿ ತಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಖಾರ ರುಬ್ಬಕ್ಕೆ ಟೊಮೊಟೊ 4, ಜೀರಿಗೆ 1 ಸ್ಪೂನು ಹುರಿದಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ 12, ಬೆಳ್ಳುಳ್ಳಿ 2 ಉಂಡೆ ಎಲ್ಲ ಬಿಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ, ಉಪ್ಪು. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಇಟ್ಟಿದ್ದೀನಿ, 2 ಗ್ಲಾಸ್ ನೀರು ಹಾಕೋತಿದ್ದೀನಿ. ಬೇಳೆ ಹಾಕೊಳ್ಳೋಣ. ಆಮೇಲೆ ನೆಲ್ಲವರಕಾಯಿ ತೊಳೆದಿಟ್ಕೊಂಡಿದ್ದೆ ಹಾಕೊಳ್ಳೋಣ, 1 ಬಟ್ಲು. ಟೊಮೆಟೊ 4, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕುಕ್ಕರ್ 1 ವಿಷಲ್ ಹೊಡ್ಸ್ಕೊಳ್ಳೋಣ. ಈಗ ಬೇಳೆ ನೆಲ್ಲವರಕಾಯಿ ಬೆಂದಿದೆ, ಟೊಮೊಟೊ ಎಲ್ಲ ಎತ್ತಿಟ್ಕೊಳ್ಳೋಣ, ಸ್ವಲ್ಪ ಆರಲಿ. ಖಾರ ರುಬ್ಕೊಳ್ಳೋಕ್ಕೆ ಟೊಮೊಟೊ ಎಲ್ಲ. ಈಗ ಇದು ಬಸ್ಕೊತೀನಿ, ನೀರು ಸಪ್ರೇಟು. ಇದು ಬೆಂದಿರೋ ನೆಲ್ಲವರಕಾಯಿ ಬೇಳೆ ಸಪ್ರೇಟು ಬಸ್ಕೊತಿದ್ದೀನಿ. ಸ್ವಲ್ಪ ಆರಲಿ, ಖಾರ ರುಬ್ಕೊಬೇಕು. ಈಗ ಖಾರ ರುಬ್ಕೊಳ್ಳೋಣ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹುರಿದಿರೋ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಹಾಕೋತಿದ್ದೀನಿ. ಆಮೇಲೆ ಟೊಮೆಟೊ, ಬೇಯಿಸಿಟ್ಕೊಂಡಿರೋ ಟೊಮೆಟೊ, ಆಮೇಲೆ ಬೇಳೆ ಹಾಕೋತಿದ್ದೀನಿ. ಇಷ್ಟು ರುಬ್ಕೋಬೇಕು ಇವಾಗ ನುಣ್ಣಗೆ. ಈ ಖಾರ ರುಬ್ಕೋತೀನಿ. ಖಾರ ನುಣ್ಣಗಾಗಿದೆ, ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ. ಈಗ ಎಣ್ಣೆ ಹಾಕೊಳ್ಳೋಣ, ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ಸಾಸಿವೆ ಹಾಕೋತಿದ್ದೀನಿ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಒಗ್ಗರಣೆಗೆ, ಕಾಳು ಒಗ್ಗರಣೆ ಮಾಡೋಕ್ಕೆ. ಈಗ ಈರುಳ್ಳಿ ಫ್ರೈ ಆಗಿದೆ, ಕಾಳು ಹಾಕೋತಿದ್ದೀನಿ ಬೇಯಿಸಿರೋದು. ಇದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ, ಕಾಳು ರೆಡಿ ಆಗಿದೆ. ಇದು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ತಿದ್ದೀನಿ, ಸ್ವಲ್ಪ ಸಾಸಿವೆ ಸಿಡಿಬೇಕು ಸ್ವಲ್ಪ. ಈಗ ಕರಿಬೇವು ಹಾಕೊಳ್ಳೋಣ. ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಖಾರ ಹಾಕೋತಿದ್ದೀನಿ. ಈಗ ಒಂಚೂರು ತಿರುಕೊಳ್ಳೋಣ, ಎಲ್ಲ ತಿರುಕೊಂಡು ಕಾಳು ಬಸ್ತಿಕ್ಕಿದ್ವಲ್ಲ ನೀರು ಅದನ್ನ ಸೇರಿಸ್ಕೊಳ್ಳೋಣ. ಆಮೇಲೆ ನೀರು ಎಷ್ಟು ಬೇಕೋ ನಮಗೆ ಅದನ್ನ ನೋಡ್ಕೊಂಡು ನೀರು ಹಾಕೋಬೇಕು. ಈಗ ಒಂದು 15 ನಿಮಿಷ ಕುದೀಲಿ ಇದು ಸಾಂಬಾರು. ಮುದ್ದೆ ಬಸ್ಸಾರು ರೆಡಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.